ಸಿದ್ದು ಸರ್ಕಾರದಲ್ಲಿ ಕುಬೇರರಿಗೆ ಜಾಗ, ಇಡೀ ದೇಶದಲ್ಲಿ ರಿಚ್ ಸಂಪುಟ ನಮ್ಮದೇ ಆಗಿದೆ. ಬಹುತೇಕ ಸಚಿವರು ಕೋಟಿ ಕುಳಗಳಾಗಿದ್ದಾರೆ. ಅದರಲ್ಲಿ 100 ಕೋಟಿಗಿಂತ ಹೆಚ್ಚಾಗಿ ಆಸ್ತಿಯನ್ನ ಪಡ್ಕೊಂಡಿದ್ದಾರೆ, ಆಸ್ತಿಯನ್ನ ಇಟ್ಕೊಂಡಿದ್ದಾರೆ. ಸಿದ್ದು ಸಂಪುಟದ ಬಿಲಿಯನಿಯರ್ಸ್ ಯಾರ್ಯಾರು ಗೊತ್ತಾ? ಎಡಿಆರ್ ಬಹಿರಂಗಪಡಿಸಿರುವಂತಹ ಸ್ಫೋಟಕ ಮಾಹಿತಿಯನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ವೀಕ್ಷಕರೇ. ಸಿದ್ದು ಸರ್ಕಾರದಲ್ಲಿ ಕುಬೇರರಿಗೆ ಜಾಗ, ಇಡೀ ದೇಶದಲ್ಲಿ ರಿಚ್ ಸಂಪುಟ ನಮ್ದೇ ರೀ. ಬಹುತೇಕ ಸಚಿವರು ಕೋಟಿ ಕುಳಗಳಾಗಿದ್ದಾವೆ. ಇದರಲ್ಲಿ 100 ಕೋಟಿಗಿಂತ ಆಸ್ತಿ ಜಾಸ್ತಿಯೇ ಇದೆ. ಯಾರ್ಯಾರ್ದಿದೆ ಗೊತ್ತಾ? ಸಿದ್ದು ಸಂಪುಟದ ಬಿಲಿಯನಿಯರ್ಸ್ ಯಾರು ಗೊತ್ತಾ? ಎಡಿಆರ್ ಬಹಿರಂಗಪಡಿಸಿದೆ ಸ್ಫೋಟಕ ಮಾಹಿತಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಂತ್ರಿಗಳ ಅಸಲಿ ಬಂಡವಾಳವನ್ನು ಬಿಚ್ಚಿಡ್ತೇವೆ. ಎಸ್ ವೀಕ್ಷಕರೇ, 2023 ಎಲೆಕ್ಷನ್ ನಲ್ಲಿ ನಂದಿಷ್ಟ ಆಸ್ತಿ ಇದೆ ಅಂತ ಹೇಳಿ ಲೆಕ್ಕ ಕೊಟ್ಟವರು ಸಾಕಷ್ಟು ಜನ ಇದ್ದಾರೆ. MLAಗಳು ಸಾಕಷ್ಟು ವಿಚಾರಗಳನ್ನ ಮುಚ್ಚಿಡ್ತಾರೆ. ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ರಾಜಾರೋಷವಾಗಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಅವ್ರು ಎಷ್ಟು ಆಸ್ತಿಯನ್ನ ತೋರಿಸಿರ್ತಾರೋ ಅದಕ್ಕಿಂತ ಜಾಸ್ತಿನೇ ಇದ್ದಿರುತ್ತೆ. ಅದೆಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದರೆ ಸಾಕಷ್ಟು ಬಿಲಿಯನಿಯರ್ಸ್ಗಳು ಸಿದ್ದು ಸರ್ಕಾರದಲ್ಲಿ ಗೂಟ ಹುಡ್ಕೊಂಡು ಕೂತ್ಕೊಂಡಿದ್ದಾವೆ. ಜನಸಾಮಾನ್ಯರ ಕೆಲಸಕ್ಕೆ ಅಂತ ನಾವು ವೋಟ್ ಹಾಕಿ ಗೆಲ್ಸಿದ್ದಂತಹ MLAಗಳು ಬಿಲಿಯನಿಯರ್ಸ್ ಆಗಿದ್ದಾರೆ ವೀಕ್ಷಕರೇ. ನಾವುಗಳು ಹೆಂಗ್ ಕೂತ್ಕೊಂಡಿದ್ದೀವಿ? ನಮ್ದೀಗ ನಮ್ಮ ತಲೆ ಮೇಲೆ ಪರ್ಸನಲ್ ಲೋನು ಅನ್ನೋದೇ 1-2 ಲಕ್ಷ ಅಂತೂ ಇದ್ದೇ ಇರುತ್ತೆ. ನಿಮ್ಮ ತಲೆ ಮೇಲೂ ಕೂಡ ಬ್ಯಾಂಕ್ ಲೋನು, ಮನೆ ಲೋನು, ವಾಹನದ ಲೋನು, ಕಾರ್ ಲೋನು, ಇವೆಲ್ಲ ಲೋನ್ಗಳನ್ನ ನೀವು ಹೊತ್ಕೊಂಡಿರ್ತೀರಾ. ನಿಮಗೊಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸಾರ್ವಜನಿಕರ ಸಾಲ ಅಂದ್ರೆ ಕರ್ನಾಟಕದ ಸಾಲ ಎಷ್ಟಿದೆ ಗೊತ್ತಾ? ಸಾರ್ವಜನಿಕರ ಸಾಲ 6.71 ಲಕ್ಷ ಕೋಟಿ ರೂಪಾಯಿ ಇದೆ. ಮಿನಿಮಮ್ ನಮ್ಮ ತಲೆ ಮೇಲೆ, ನಾನೊಬ್ಬ ಕರ್ನಾಟಕದ ಪ್ರಜೆ ಅಂದ್ರೆ ನನ್ನ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ನಾ ಯಾವುದೇ ಸಾಲ ಮಾಡಿಲ್ಲ, ಆದ್ರೂ ಕೂಡ ನನ್ನ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. MLAಗಳು ಬಿಲಿಯನಿಯರ್ಸ್ ಆಗ್ತಾ ಇದ್ದಾರೆ. ಒಂದ್ಸಲ ತಲೆ ಥಿಂಕ್ ಮಾಡಿ ನೋಡಿ. ಏನು ಅಂತಂದ್ರೆ, ನಾವು ಬಿಸ್ನೆಸ್ ಮಾಡ್ತೀವಿ, ನೀವು ಬಿಸ್ನೆಸ್ ಮಾಡ್ತೀರಾ, ಅವರು ಕೂಡ ಬಿಸ್ನೆಸ್ ಮಾಡ್ತಾರೆ. MLAಗಳು ಸಾಕಷ್ಟು ಬಿಸ್ನೆಸ್ಗಳನ್ನ ಇಟ್ಕೊಂಡಿರ್ತಾರೆ. ಯಾವುದೋ ಫ್ಯಾಕ್ಟ್ರಿಯೋ ಏನೋ ಒಂದು ಬಿಸ್ನೆಸ್ ಇಟ್ಕೊಂಡಿರ್ತಾರೆ. ಅವರಿಗೆ ಕೈ ಹಿಡಿಯುತ್ತೆ ಲಕ್ಷ್ಮಿ, ನಮಗೆ ಯಾಕೆ ಕೈ ಹಿಡಿಯಲ್ಲ? ನಾವು ಯಾಕೆ ಮಂತ್ ಎಂಡಲ್ಲಿ ಅಯ್ಯೋ ದುಡ್ಡು ಖಾಲಿ ಆಗೋಯ್ತು, 1-2 ಸಾವಿರ ಇದ್ರೆ ಸಾಲ ಕೊಡು ಅಂತ ಹೇಳಿ ನಮ್ಮ ಫ್ರೆಂಡಿಗೆ ಯಾಕೆ ಫೋನ್ ಮಾಡ್ತೇವೆ? ಯಾಕೆ ಅಂತಂದ್ರೆ ಅವರು ಹೇಗೆ ದುಡ್ಡು ಮಾಡ್ಕೊಳ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸರ್ಕಾರವೇ ಅವ್ರ ಕೈಲಿರುತ್ತೆ ಸ್ವಾಮಿ. ಇನ್ನು ಒಂದು ಫ್ಯಾಕ್ಟ್ರಿನ ಮ್ಯಾನೇಜ್ ಮಾಡೋದು ದೊಡ್ಡ ವಿಚಾರನಾ? ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಹುದ್ದೆಗೆ ಅಪ್ಲಿಕೇಶನ್ಸ್ಗಳೆಷ್ಟು ಬರ್ತಾವೆ ಗೊತ್ತಾ? ಮಿನಿಮಮ್ 10,000 ಅಪ್ಲಿಕೇಶನ್ಸ್ಗಳು ಬರ್ತವೆ. MLA ಅವರಿಗೆ ಸಂಬಳ ಎಷ್ಟಿದೆ ಗೊತ್ತಾ? 2 ಲಕ್ಷ 3 ಲಕ್ಷ, ಅದರ 5 ಲಕ್ಷದ ಒಳಗಡೆ ಇರ್ತವೆ. ಆದರೆ ಕಾಮನ್ ಮ್ಯಾನ್ಗಳು ಸಾಯ್ತಾ ಇರ್ತವೆ. ಯಾಕೆ? ಕಾಮನ್ ಮ್ಯಾನ್ಗಳ ಬಳಿ ದುಡ್ಡು ಯಾಕೆ ಬರ್ತಾ ಇಲ್ಲ? ಯಾಕೆ MLAಗಳ ಹತ್ರನೇ ದುಡ್ಡು ಹರ್ಕೊಂಡು ಹೋಗುತ್ತೆ? ಯಾಕೆ ಅಂದ್ರೆ
ಅವರು ವ್ಯವಸ್ಥಿತವಾಗಿ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ತಾರೆ. ಎಲ್ಲೆಲ್ಲಿ ಏನೇನು ದುಡ್ಡು ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸಿದ್ದು ಸಂಪುಟದಲ್ಲಿ 8 ಮಂತ್ರಿಗಳು ಸೂಪರ್ ರಿಚ್, 100 ಕೋಟಿ ದಾಟಿದೆ ಆ ಮಂತ್ರಿಗಳ ಆಸ್ತಿ. ಬಿಲೇನಿಯರ್ ಮಂತ್ರಿಗಳು ಯಾರ್ಯಾರು ಗೊತ್ತಾ? ಸಿದ್ದು ಸಂಪುಟದಲ್ಲಿ 8 ಮಂತ್ರಿಗಳು ಸೂಪರ್ ರಿಚ್, 100 ಕೋಟಿ ದಾಟಿದೆ ಆ ಮಂತ್ರಿಗಳ ಆಸ್ತಿ. ಬಿಲೇನಿಯರ್ ಮಂತ್ರಿಗಳು ಯಾರ್ಯಾರು ಗೊತ್ತಾ? ಸಿದ್ದು ಸಂಪುಟದ ಬಿಲೇನಿಯರ್ಸ್ ಯಾರು ಗೊತ್ತಾ? ಅತ್ಯಂತ ಕಡಿಮೆ ಶ್ರೀಮಂತ ಸಚಿವರು ಯಾರು ಗೊತ್ತಾ? ಎಡಿಆರ್ ಬಹಿರಂಗಪಡಿಸಿದೆ ಸ್ಫೋಟಕ ಮಾಹಿತಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಂತ್ರಿಗಳ ಬಂಡವಾಳ. ಎಸ್ ವೀಕ್ಷಕರೇ, ಜನಸಾಮಾನ್ಯರ ಸೇವೆಗೆ ಅಂತ ನಾವೇ ವೋಟ್ ಹಾಕಿರುವವರು ನಮ್ಗಿಂತ 100 ಕೋಟಿಯಷ್ಟು ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ನಾವ್ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಕೆಲಸಕ್ಕೆ ನಾನು ಇದನ್ನ ರಾಜಾರೋಷವಾಗಿ ಹೇಳ್ಕಂತೀನಿ. ಯಾಕಂದ್ರೆ ನಾನು ಭಾರತದ ಪ್ರಜೆ, ಕರ್ನಾಟಕದಲ್ಲಿ ಹುಟ್ಟಿದವಳು. ರಾಜಾರೋಷವಾಗಿ ಹೇಳ್ಕಂತಿದ್ದೀನಿ, ನಮ್ಮ ಸೇವೆಗೆ ಅಂತ ಬಂದಿರುವಂತಹ MLAಗಳ ಬಳಿ, MP ಗಳ ಬಳಿ ಸಾಕಷ್ಟು ಅಮೌಂಟ್ ಇರುತ್ತೆ ಸ್ವಾಮಿ. ನಮ್ಮ ಬಳಿ ಮಾತ್ರ 2,000 ರೂಪಾಯಿಗೆ ಬೇರೆಯವ್ರ ಹತ್ರ ಸಾಲ ಕೇಳಬೇಕು ನಾವು. ಎಂಥದ್ದೇ ಬಿಸ್ನೆಸ್ ಅನ್ನ ಹಾಕಿದ್ರು ಕೂಡ ನಮಗೆ ಯಾಕೆ ಕೈ ಹಿಡಿತಾ ಇಲ್ಲ? ಅವ್ರು ಹೇಗೆ ಕೋಟಿ ಕೋಟಿ ದುಡ್ಡನ್ನ ಮಾಡ್ಕೊಳ್ತಾ ಇದ್ದಾರೆ? ಎಸ್, ಈಗ ಯಾವುದೋ ಒಂದು XYZ ಎನ್ನುವಂತಹ ಆಸಾಮಿ MLA ಆಗಿದ್ದ ಅಂತ ತಿಳ್ಕೊಳ್ಳಿ. ನಾನು ಯಾರದೇ ಹೆಸರು ಹೇಳೋದಿಲ್ಲ ಇಲ್ಲಿ. XYZ MLA ಆಗಿದ್ದ ಅಂತ ತಿಳ್ಕೊಳ್ಳಿ. ಆತ ಯಾವುದೋ ಮಂತ್ರಿ ಆಗಿದ್ದ ಅಂತ ಅಂದ್ಕೊಳ್ಳಿ. ಆತನಿಗೆ ಅನುದಾನಗಳು ಬರುತ್ತವೆ. ಎಷ್ಟು ಅನುದಾನಗಳು ಕರೆಕ್ಟ್ ಆಗಿ ಆ ಕ್ಷೇತ್ರಕ್ಕೆ ಹೋಗಿರ್ತವೆ. ಆ ಮಂತ್ರಿ ಹೇಳ್ತಾನೆ ಏನು ಅಂತಂದ್ರೆ, ಹಿಂಗಿಂಗ್ ಮಾಡ್ಬೇಕಪ್ಪ, ನಿಮ್ಮ ಕ್ಷೇತ್ರಕ್ಕೆ ಇಷ್ಟಿಷ್ಟು ಕೊಟ್ಟಿದ್ದೀನಿ. ಎಷ್ಟು ಒಳಗೋಗುತ್ತೆ ಯಾರಿಗ್ ಗೊತ್ತು? ಅದನ್ನೇ ಇಟ್ಕೊಂಡು ಒಂದಿಷ್ಟು ಫ್ಯಾಕ್ಟರಿಗಳನ್ನ ತೆಗಿತಾನೆ. ಅದನ್ನೇ ಇಟ್ಕೊಂಡು ಯಾವುದೋ ಒಂದು ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಾನೆ. ಅದನ್ನೇ ಇಟ್ಕೊಂಡು ಸಾಕಷ್ಟು ಬಿಸ್ನೆಸ್ ಗಳನ್ನ ಮಾಡ್ಕೊಳ್ತಾನೆ ಆ ಒಂದು XYZ ಎನ್ನುವಂತಹ ಮಿನಿಸ್ಟರ್, MLA. ತನ್ನ ಕ್ಷೇತ್ರಕ್ಕೆ XYZ ಎನ್ನುವಂತಹ MLA ಅನುದಾನವನ್ನ ಕೇಳ್ಕೊಂಡು ಬರ್ತಾನೆ. ಅನುದಾನವನ್ನು ಕೂಡ ಸರ್ಕಾರ ಕೊಡುತ್ತೆ. ಎಷ್ಟು ಹೋಗುತ್ತೆ? ಎಷ್ಟು ಅನುದಾನ ಸರಿಯಾಗಿ ಕ್ಷೇತ್ರಕ್ಕೆ ಹೋಗುತ್ತೆ? ಇನ್ನೆಷ್ಟು ಅನುದಾನ ಹೊಸ ಫ್ಯಾಕ್ಟರಿಗೋ ಅಥವಾ ಹೊಸ ಕಂಪನಿಗಳಿಗೋ, ಆತ ಕಟ್ಟಿರುವಂತಹ ಕಾಲೇಜುಗಳಿಗೋ, ಆತ ಕಟ್ಟಿರುವಂತಹ ಸ್ಕೂಲ್ಗಳಿಗೆ ಹೋಗುತ್ತೆ. ನಮ್ಮ ಹತ್ರ ಯಾಕೆ ದುಡ್ಡಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ದುಡ್ಡಿಲ್ಲ. ವರ್ಷದಿಂದ ವರ್ಷಕ್ಕೆ ಸಚಿವರ ಆಸ್ತಿ ಡಬಲ್. ನೋಡುತ್ತಲೇ ಆ ಒಂದು ಸಚಿವರ ಆಸ್ತಿ ದುಪ್ಪಟ್ಟು. ಹೀಗೆ ಆಸ್ತಿ ಸಂಪಾದಿಸೋದು ಹೇಗೆ ಸಾಧ್ಯ? ವರ್ಷದಿಂದ ವರ್ಷಕ್ಕೆ ಸಚಿವರ ಆಸ್ತಿ ಡಬಲ್. ನೋಡಿದವರು ನೋಡ್ತಲೇ ಇರಬೇಕು. ಸಚಿವರ ಆಸ್ತಿ ದುಪ್ಪಟ್ಟಾಗ್ತಾನೆ ಇರುತ್ತೆ. ಈಗ ಆಸ್ತಿ ಸಂಪಾದಿಸೋದು ಹೇಗೆ ಸಾಧ್ಯ? ಆ ಸಚಿವರಿಗೆ ಗೊತ್ತಿರುವಂತಹ ಮನಿ ಮ್ಯಾಜಿಕ್ ಏನು? 10 ತಲೆಮಾರು ಕೂತ್ಕೊಂಡು ತಿಂದ್ರೂ ಕೂಡ ಆಸ್ತಿ ಕರ್ಗೋದಿಲ್ಲ. ಕುಬೇರ ಮಂತ್ರಿಗಳು, ಬಿಕಾರಿ ಜನಸಾಮಾನ್ಯರು, ಈ ಒಂದು ದೇಶನ ಆ ದೇವರೇ ಕಾಪಾಡಬೇಕು. ಅಷ್ಟಕ್ಕೂ ಸಿದ್ದು ಸಂಪುಟದ ಬಿಲೇನಿಯರ್ಸ್ ಯಾರ್ಯಾರು ಗೊತ್ತಾ? ಈಗ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ವರ್ಷಕ್ಕೆ ಎಷ್ಟು ಆದಾಯವನ್ನು ನಾವು ಮಿಡ್ಲ್ ಕ್ಲಾಸ್ ಮಂದಿ ತೆಗೆದುಕೊಳ್ತಾರೋ ಡಬಲ್, ಟ್ರಿಬಲ್, 10 ಅಲ್ಲ 100ರಷ್ಟು ಹೆಚ್ಚಿಗೆ ಆಗಿ MLAಗಳು, MPಗಳು, ನಮ್ಮ ಸೇವಕರು, ಜನಸಾಮಾನ್ಯರ ಸೇವಕರು ಪಡ್ಕೊಳ್ತಾ ಇದ್ದಾರೆ. ಯಾಕಂಗಾಗುತ್ತೆ? ನಮಗೆ ಮೂಲ ಯಾವುದು? ಆರ್ಥಿಕತೆಯ ಮೂಲ ಯಾವುದು ಸ್ವಾಮಿ? ಈಗ ನಾನೊಬ್ಬ ಎಂಪ್ಲಾಯ್,
ಚಾನಲ್ ನಲ್ಲಿ ಕೆಲಸ ಮಾಡೋಳು, ರೈಟ್? ನನ್ನ ಆದಾಯದ ಮೂಲ ಯಾವುದು? ನನಗೆ ಕೊಡುವಂತಹ ಸ್ಯಾಲ್ರಿ. ಅದನ್ನ ನಾನು ಉಳಿಸ್ಕೋಬೇಕು. ಅದನ್ನು ಉಳಿಸ್ಕೊಂಡು ತದಾದ ನಂತರ ಬಿಸ್ನೆಸ್ಗೆ ಹಾಕಬೇಕು, ರೈಟ್? ಉಳಿಸ್ಕೊಳಕ್ಕಾಗಲ್ಲ, ಖರ್ಚುಗಳು ಜಾಸ್ತಿ ಇರ್ತವೆ. ನಾನೇನು ಮಾಡಬೇಕು? ಬ್ಯಾಂಕಿಂದ ಸಾಲವನ್ನು ತೆಗೆದುಕೊಳ್ಳಬೇಕು. ಬಿಸ್ನೆಸ್ ಮಾಡಬೇಕು ಅಂದ್ರೆ ತಗೊಂಡು ಅದಕ್ಕೆ ಲಾಭ ಬಂದ್ರೆ ಅದು ಓಕೆ, ಲಾಭ ಬಂದಿಲ್ಲ ಅಂದ್ರೆ ಹೋಗೆ. ಆದರೆ MLA MP ಗಳಿಗೆ ಹಾಗಲ್ಲ ಸ್ವಾಮಿ, ಹಾಗಲ್ಲವೇ ಅಲ್ಲ. ಯಾಕೆ? ಅವರು ದುಡ್ಡು ಹೆಂಗ್ ಬೇಕಾದ್ರೂ ಹೊಂದಿಸ್ತಾರೆ. ಹಾಗಾದ್ರೆ ಆ ಮಂತ್ರಿಗಳು ಯಾರ್ಯಾರು, ಬಿಲಿಯನಿಯರ್ಸ್ಗಳು ಯಾರ್ಯಾರು ಅನ್ನೋದನ್ನ ನೋಡ್ಕೊಂಡು ಬರೋಣ. ಸಿದ್ದು ಸಂಪುಟದ ಬಿಲಿಯನಿಯರ್ಸ್ ನಂಬರ್ 1 ಕುಬೇರ ಸ್ಥಾನದಲ್ಲಿ ಎಕ್ಸ್ಪೆಕ್ಟೆಡ್ ಡಾನ್ಸರ್ DK ಶಿವಕುಮಾರ್ 1413 ಕೋಟಿ ಆಸ್ತಿ. ನಂಬರ್ 2 ಕುಬೇರ ಆಗಿರುವಂತದ್ದು ಭೈರತಿ ಸುರೇಶ್ 648 ಕೋಟಿ ಆಸ್ತಿ. ನಂಬರ್ 3 ಮೊದಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅವ್ರ ಬಗ್ಗೆ ಮಾತನಾಡೋಣ. ನಂಬರ್ 3 ಕುಬೇರ KJ ಜಾರ್ಜ್ 214 ಕೋಟಿ ಆಸ್ತಿ. ನಂಬರ್ 4 ಕುಬೇರ SS ಮಲ್ಲಿಕಾರ್ಜುನ್ 152 ಕೋಟಿ ಆಸ್ತಿ. ನಂಬರ್ 5 ಕುಬೇರ ಸತೀಶ್ ಜಾರಕಿಹೊಳಿ 150 ಕೋಟಿ ಆಸ್ತಿ. ನಂಬರ್ 6 ಕುಬೇರ ಸಂತೋಷ್ ಲಾಡ್ 137 ಕೋಟಿ ಆಸ್ತಿ. ನಂಬರ್ 7 ಕುಬೇರ ರಾಮಲಿಂಗಾರೆಡ್ಡಿ 110 ಕೋಟಿ ಆಸ್ತಿ. ನಂಬರ್ 8 ಕುಬೇರ MP ಪಾಟೀಲ್ 108 ಕೋಟಿ ಆಸ್ತಿ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅವರ ಆಸ್ತಿಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಂಬರ್ 1 ಸ್ಥಾನದಲ್ಲಿ DK ಶಿವಕುಮಾರ್ ಅವರಿದ್ದಾರೆ. 2023 ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಿರುವಂತಹ ಆಸ್ತಿ ವಿವರದ ಪ್ರಕಾರ 1413 ಕೋಟಿಗಿಂತಲೂ ಹೆಚ್ಚು ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಅಫಿಡವಿಟ್ ಅನ್ನ ನೀಡಿದ್ದಾರೆ. ಅವರು ಬಹುಪಾಲು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೊಂಡಿದ್ದಾರೆ. ಹಂಗೆ ಬಂಗ್ಲೋ ಆಭರಣವನ್ನ ಲೆಕ್ಕ ಕೊಟ್ಟಿದ್ದಾರೆ. ಹೋಟೆಲ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದರ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದರ ಬಗ್ಗೆ ತಿಳಿಸಿರುವಂತದ್ದು. ನಗದು ಸಹ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಅವರ ಮೇಲೆ ಆದಾಯ ತೆರಿಗೆ ಹಾಗೂ ಇಡಿ ತನಿಖೆಗಳು ನಡೆದಿದ್ರು ಕೂಡ ರಾಜಕೀಯ ಪ್ರಭಾವ ಇನ್ನೂ ಕೂಡ ಬಲವಾಗಿಯೇ ಇರುವಂತದ್ದು. ಚುನಾವಣೆಯಲ್ಲಿ ಅವರು ಕರ್ನಾಟಕದ ಅತಿ ಶ್ರೀಮಂತ ಅಭ್ಯರ್ಥಿಗಳಲ್ಲಿ ಒಬ್ರು ಅಂತ ಹೇಳಿ ಹೆಸರನ್ನ ತೆಗೆದುಕೊಂಡಿದ್ದಾರೆ. DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಅಮೌಂಟ್ ಅನ್ನ ಹೂಡ್ತಾರೆ. ಎಸ್, ಕಾಮನ್ ಮ್ಯಾನ್ ಗಳು ನಾವು ಚರ್ಚೆ ಮಾಡೋಣ. DK ಶಿವಕುಮಾರ್ ಅವರಿಗೆ ಯಾಕೆ ರಿಯಲ್ ಎಸ್ಟೇಟ್ ಕೈ ಹಿಡಿದಿದೆ? ನನಗೆ ಯಾಕೆ ಹಿಡ್ದಿಲ್ಲ, ನಿಮಗೆ ಯಾಕೆ ಹಿಡ್ದಿಲ್ಲ? DK ಶಿವಕುಮಾರ್ ಅವರಿಗೆ ಗೊತ್ತಾಗುತ್ತಾ ಯಾವಾಗ ಭೂಮಿ ಬೆಲೆ ಸರಿಯಾಗಿರುತ್ತೆ, ಯಾವಾಗ ಭೂಮಿ ಬೆಲೆ ಇಳಿಕೆ ಆಗುತ್ತೆ ಅಂತ? ಅವ್ರು ಕೊಟ್ಟಿರುವಂತ ಅಫಿಡವಿಟ್ ಅನ್ನ ಹಿಡ್ಕೊಂಡು ಮಾತನಾಡ್ತಾ ಇದ್ದೇನೆ, ಸುಮ್ನೆ ಎಲ್ಲ ಮಾತಾಡ್ತಾ ಇಲ್ಲ. ರಿಯಲ್ ಎಸ್ಟೇಟ್ ನಲ್ಲಿ ಬಂಗ್ಲೋ ಮತ್ತು ಆಭರಣಗಳೇನಿದೆ ಅದರ ಲೆಕ್ಕದಲ್ಲಿ 1413 ಕೋಟಿ ಸ್ವಾಮಿ. ಹೋಟೆಲ್ ಅಲ್ಲಿ ಅಮೌಂಟ್ ಅನ್ನು ಹಾಕಿದ್ದಾರೆ. ಹಾಗೆ ಕಂಪನಿಯಲ್ಲಿ ಅವರು ಅಮೌಂಟ್ ಅನ್ನ ಶೇರ್ ಮಾಡಿದ್ದಾರೆ. ವೈ? ಕಾವ್ಯ ಹೆಗಡೆ ಹತ್ರ ಯಾಕೆ ಆಗ್ತಾ ಇಲ್ಲ? ಅಥವಾ ಕುತ್ಕೊಂಡು ನೋಡಿರೋ ಮಂಜುನಾಥ್ ಹತ್ರ ಯಾಕೆ ಆಗ್ತಾ ಇಲ್ಲ? ವೈ ಯಾಕೆ ಆಗ್ತಾ ಇಲ್ಲ? ನಮ್ಮ ಬಳಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ಐಡಿಯಾ ಇದೆ, ಥಿಂಕಿಂಗ್ ಇದೆ, ದುಡ್ಡು ಕೂಡ ಇದೆ. ಆದರೆ ಲಾಸ್ ಆದ್ರೆ ಅದನ್ನ ಹೆಂಗ್ ಕಟ್ಕೊಡ್ಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಯಾಕೆ ಅಂದ್ರೆ ಲಾಸ್ ಆದ್ರೆ ಕುಸಿದು ಬಿದ್ದೋಗ್ತೀವಿ. ನಮಗೆ ಯಾರು ತಗೊಳ್ಳಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳಿ ದುಡ್ಡು ಕೊಡೋದಿಲ್ಲ. ಜನರೇ ಪ್ರತಿ ಸಲನೂ ನೆನಪು ಮಾಡ್ತೀನಿ, ಇವತ್ತು ಕೂಡ ಅದನ್ನೇ ನೆನಪು ಮಾಡ್ತಾ ಇದ್ದೇನೆ ನಾನು. ಜನಸೇವಕರವರು ಅಷ್ಟೇ, ಜನಸೇವಕರು ಅಷ್ಟೇ ಅವರು. ಅದು ಬಿಟ್ಟು ನಮ್ಮನ್ನ ಆಳುವವರು
ಅಲ್ಲವೇ ಅಲ್ಲ, ನಾವೇ ವೋಟ್ ಹಾಕಿದ್ದೀವಿ. ನಾವ್ ಯಾವುದೇ ರಾಜನೀತಿಯಲ್ಲಿ ಬದುಕ್ತಾ ಇಲ್ಲ ಇಲ್ಲಿ ಸ್ವಾಮಿ. ನಾವಿಲ್ಲಿ ಯಾವುದೋ ರಾಜರ ಕೈ ಕೆಳಗೆ ಬದುಕ್ತಾ ಇಲ್ಲ. ನಮ್ದು ಸಂವಿಧಾನ ನೆನಪಿರ್ಲಿ. ನಾವೇ ವೋಟ್ ಹಾಕಿರೋದು ಏನಕ್ಕೆ ಅಂತಂದ್ರೆ, ಲೀಡರ್ ಆಗಿ ನೀನ್ ಮುಂದೆ ನಡಿಯಪ್ಪ, ನಾವ್ ಹಿಂದೆ ಇರ್ತೀವಿ. ಜನಸೇವಕರವರು, ಜನಸೇವಕರ ಹತ್ರ ಇರುವಂತಹ ದುಡ್ಡನ್ನ ಕೇಳಿದ್ರೆ ಶಾಕ್ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ. ಎಸ್, ಇನ್ನು ನಂಬರ್ 2 ಕುಬೇರ ಭೈರತಿ ಸುರೇಶ್ ಅವರ ಆಸ್ತಿ ಎಷ್ಟು ಇದೆ ಅಂತ ಗೊತ್ತಾ? 648 ಕೋಟಿ ರೂಪಾಯಿಯನ್ನ ಅವ್ರು ತೋರಿಸಿರುವಂಥದ್ದು. ಹೌದು ವೀಕ್ಷಕರೇ, ಅವರ ಆಸ್ತಿಯನ್ನ ಅವರೇ ಹೇಳ್ಕೊಂಡಿದ್ದಾರೆ. ಎಷ್ಟು ಅಂತಂದ್ರೆ 648 ಕೋಟಿ ರೂಪಾಯಿ ನನ್ನ ಆಸ್ತಿ. ಆಸ್ತಿ ಮೂಲ ಅಂತ ಹೇಳಿ. ನಂಬರ್ 3ದಲ್ಲಿ ಕೆಜೆ ಜಾರ್ಜ್ 214 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ನಂಬರ್ 4 ಕುಬೇರ ಎಸ್ ಮಲ್ಲಿಕಾರ್ಜುನ್ 152 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ನಂಬರ್ 5 ಕುಬೇರ ಸತೀಶ್ ಜಾರಕಿಹೊಳಿ 150 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ನಂಬರ್ 6 ಕುಬೇರ ಸಂತೋಷ್ ಲಾಡ್ 137 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ನಂಬರ್ 7 ಕುಬೇರ ರಾಮಲಿಂಗಾರೆಡ್ಡಿ ಅವರು 110 ಕೋಟಿ ಆಸ್ತಿಯನ್ನ ಹೊಂದಿದ್ರೆ, ನಂಬರ್ 8 ಕುಬೇರ MB ಪಾಟೀಲ್ ಅವರು 108 ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಎಸ್ ವೀಕ್ಷಕರೇ, ದ ಲಾಸ್ಟ್ ಅಲ್ಲಿ ನಾನು ಹೇಳೋದಿಷ್ಟೇ ಅಂತಂದ್ರೆ, ಇವೆಲ್ಲರೂ ಕೂಡ ಈಗ ನಾನು ಹೇಳದ್ನಲ್ಲ, ಎಲ್ಲರೂ ಕೂಡ ಜನಸೇವಕರು. ಅವರಿಗೆ ಹೇಗೆ ಲಾಭ ಮಾಡಬೇಕು ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ. ನಾವು ಜನಸಾಮಾನ್ಯರು, ನಮಗೆ ಯಾಕೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ? ಅಲ್ಲ, ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಅನುದಾನಗಳನ್ನ ಹಂಗಂಗೆ ಕೊಟ್ಟುಬಿಡಿ. ರೋಡ್ಗೋ ಮತ್ತೊಂದಕ್ಕೋ ಎಲ್ಲೋ ಒಂದ್ ಕಡೆಗೆ ಹೇಳಿರ್ತೀವಿ, ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ, ಅದೆಲ್ಲವೂ ಕೂಡ ಅಲ್ಲಿಗೆ ಹೋಗ್ಲಿ. ಈ ಬಿಲೇನಿಯರ್ಸ್ ಟ್ರಿಲೇನಿಯರ್ಸ್ ಇದೆ ಅಲ್ಲ, ಸಾಕದಲ್ಲ ಬೇಡ. ಬಡತನ ರೇಖೆಗಿಂತ ಕಡಿಮೆ ಇರೋರು 1.5 ಕೋಟಿ ಜನರಿದ್ದಾರೆ ಕರ್ನಾಟಕದಲ್ಲಿ. ಒಂದು ಸರ್ಕಾರಿ ಉದ್ಯೋಗವನ್ನ ಹಂಬಲಿಸಿ 10,000 ಅಪ್ಲಿಕೇಶನ್ ಬರ್ತಾ ಇದೆ. ಎಷ್ಟು ನಿರುದ್ಯೋಗಿಗಳಿದ್ದಾರೆ ಕರ್ನಾಟಕದಲ್ಲಿ ನೋಡಿ. ಇನ್ನು ಒಬ್ಬೊಬ್ಬರ ತಲೆ ಮೇಲೆ ಅಂದಾಜು 1 ಲಕ್ಷ. ನಾನು ಸಾಲ ಮಾಡಿಲ್ಲ ಸ್ವಾಮಿ, ಆದ್ರೂ ಕೂಡ ನನ್ನ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ಬಿಕಾಸ್ ಆಫ್ ನಾನು ಕರ್ನಾಟಕದ ಜನತೆಯ ಹುಡುಗಿ, ಕನ್ನಡಿಗ ಅನ್ನುವಂತ ಕಾರಣಕ್ಕಾಗಿ ನಿಮ್ಮ ತಲೆ ಮೇಲೂ ಕೂಡ ಸಾಲಗಳಿರ್ತವೆ. ಬಿಲೇನಿಯರ್ಸ್ ಟ್ರಿನೇನಿಯರ್ಸ್ ನಮ್ಮೂರಿನವರು ಮತ್ತೊಬ್ರು. ನಾವು ಉದ್ಧಾರ ಆಗೋದು ನೋಡ್ಬೇಕು ಫಸ್ಟು. ನಮಗೇನಾಗಿರುತ್ತೆ, ತಿಂಗಳ ಕೊನೆಯಲ್ಲಿ 2,000 ರೂಪಾಯಿ ಹಾಕೋ, 3,000 ರೂಪಾಯಿ ಹಾಕೋ, ಆಮೇಲೆ ಕೊಟ್ಬಿಡ್ತೀನಿ ಸ್ಯಾಲ್ರಿ ಬಂದಾಗ. ಇದೇ ನಮ್ಮ ಹಣೆ ಬಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.